Good morning, my dear first become students. This is your CMK sir, and this is the 22nd class of royalty accounts. My dears, very important. That is, my dears, we are going to preparing question paper problems, my dears. Question paper problems prepare ಮಾಡೋದಕ್ಕೆ ಹೊರಟಿದ್ದೀವಿ. And moreover, ಇಲ್ಲಿಂದ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. My dears, ಕೇಳಿಸ್ತಿದೆ ಅನ್ಕೊಂಡಿದ್ದೀನಿ ಎಲ್ಲರಿಗೂ. ಕೇಳಿಸ್ತಿದ್ಯಾ? Yes, sir. Okay. Wait a minute. Yes, sir. Right minute. Right. My dear students, so today onwards, very important classes, because we are entering into solving the question paper problems, my dears. We are entering into solving the question paper problems. That's why it's very important, my dears. One good news for you, that is, ಏನ್ ನಿಮ್ಗೆ ಗುಡ್ ನ್ಯೂಸ್ ಅಂದ್ರೆ, ಮೈ ಡಿಯರ್ಸ್, ನಾನು ಏನ್ ಇದುವರೆಗೂ ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದೀನಿ, ಸೊ ಅವೆಲ್ಲ ಲೆಂತ್ ಇರುತ್ತೆ ಮೈ ಡಿಯರ್ಸ್, ತುಂಬಾ ಲೆಂತ್ ಇರುತ್ತೆ. ಬಟ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಡಿವೈಡ್ ಮಾಡೋದ್ರಿಂದ 14 ಮಾರ್ಕ್ಸ್ ಎಷ್ಟು ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಡಿವೈಡ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಕಡಿಮೆ ಇಯರ್ಸ್ ಸಿಂಪಲ್ ಆಗಿ ಇರ್ತಕ್ಕಂಥದ್ದು ಕೊಡ್ತಾರೆ. 6, 7, 8 ಇಯರ್ಸ್ ಆ ತರ ಪ್ರಾಬ್ಲಮ್ಸ್ ಕೊಡಲ್ಲ. ಅರ್ಥ ಆಗ್ತಿದ್ಯಾ? ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಕೊಡ್ತಾರೆ ಮೈ ಡಿಯರ್ಸ್. ಸೊ ಆಲ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡೋಣ. ಅಲ್ಲಿಗೆ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿದ್ರೆ ಈ ಚಾಪ್ಟರ್ ಎಂಡ್ ಆಗುತ್ತೆ ಮೈ ಡಿಯರ್ಸ್. ಇನ್ನೊಂದು ಸ್ಪೆಷಲ್ ಇನ್ಸ್ಟ್ರಕ್ಷನ್ ಫಾರ್ ಈಚ್ ಅಂಡ್ ಎವರಿ ಸ್ಟೂಡೆಂಟ್, ಮೈ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ಬಿ ಮೇಂಟೈನ್ಡ್ ದ homework book and notebook separately. Please, all the accounting information or financial accounting classes should be write in notes only. ಸಪರೇಟ್ ಆಗಿ ರಫ್ ಬುಕ್ ಒಂದು ನೋಟ್ ಬುಕ್ ಒಂದು ಬರಿಬೇಡಿ. ಏನ್ ಕ್ಲಾಸಸ್ ಮಾಡ್ತೀವಿ ಆ ಎಲ್ಲಾ ಕ್ಲಾಸಸ್ ನೀವೇನ್ ಮಾಡ್ಬೇಕಾಗುತ್ತೆ, ನೋಟ್ ಬುಕ್ ಅಲ್ಲೇ ಬರೀರಿ. ನೋಟ್ ಬುಕ್ ಅಲ್ಲಿ ಬರಿಬೇಕಾಗುತ್ತೆ. ದಯವಿಟ್ಟು ಬೇರೆ ಅದಕ್ಕೊಂದು ಹೋಮ್ ವರ್ಕ್ ಒಂದು ನೋಟ್ ಬುಕ್, ನೋಟ್ಸ್ ಒಂದು ನೋಟ್ ಬುಕ್ ಇಡಬೇಡಿ. ಹೋಮ್ ವರ್ಕ್ ಆಗ್ಲಿ ಕ್ಲಾಸ್ ವರ್ಕ್ ಆಗ್ಲಿ ಎಲ್ಲವೂ ನೋಟ್ಸ್ ಅಲ್ಲೇ ಬರಿಬೇಕು. ಮೈ ಡಿಯರ್ಸ್, I will taking 2012 question paper, my dears. 2012 question paper for 14 marks, my dears. 14 marks. On 1/1/2007, Yogeshwar obtained a mining a lease on the base of royalty 5 per ton. Royalty 5 per ton, which subjected to minimum rent 24,000. Minimum rent 24,000. The recoupment of short workings was limited period of short workings was limited to a period of, wait a minute, double time bandide my dears. Short workings, wait a minute, right. So the limited to period of short workings first 3 years, my dears. Allige my dears ನೀವು ಡಿಸೈಡ್ ಆಗಬೇಕಾಗಿರೋದು ಫಿಕ್ಸೆಡ್ ರಿಕೂಪ್ಮೆಂಟ್, ಮೈ ಡಿಯರ್ಸ್. ಫಿಕ್ಸೆಡ್ ರಿಕೂಪ್ಮೆಂಟ್ ಪ್ರಾಬ್ಲಮ್ ರಿಲೇಟ್ಸ್ ಟು ಫಿಕ್ಸೆಡ್ ರಿಕೂಪ್ಮೆಂಟ್. ಯಾವ ಮೆಥಡ್ ಬಂದ್ರೆ ಆ ಮೆಥಡ್, ಮೈ ಡಿಯರ್ಸ್. ಇಲ್ಲಿ ಕ್ವಶನ್ ಪೇಪರ್ ಮಾಡ್ತಿರೋದ್ರಿಂದ ಪರ್ಟಿಕ್ಯುಲರ್ ಮೆಥಡ್ ನ ಫಾಲೋ ಮಾಡಲ್ಲ. ಕ್ವಶನ್ ಪೇಪರ್ ಅಲ್ಲಿ ಯಾವ ಮೆಥಡ್ ಕೇಳಿದಾರೆ ಆ ಮೆಥಡ್ ನ ಸಾಲ್ವ್ ಮಾಡ್ಕೊಂತಾ ಹೋಗ್ತಾ ಇರ್ತೀವಿ, ಮೈ ಡಿಯರ್ಸ್. ಫರ್ದರ್ ಡೀಟೇಲ್ಸ್ ಗಿವನ್ ಬಿಲೋ. ಇಯರ್ಸ್ 2007, 8, 9, 10. Output 3,000, 3,500, 5,000, 7,000, my dears. So this is called output, my dears. This is called output, my dears. Very important. 2012 14 marks problem, my dears. This is 2012 14 marks problem, my dears. Fixed recoupment correct ಆಗಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ಸ್ very important. ಸೊ ಮೈ ಡಿಯರ್ಸ್, ಫಿಕ್ಸ್ಡ್ ರಿಕೂಪ್ಮೆಂಟ್ ಆಗಿರೋದ್ರಿಂದ ಫಸ್ಟ್ 3 years ಅಲ್ಲಿ ರಿಕವರಿ ಆದ್ರೆ ರಿಕವರಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ರಿಕವರಬಲ್ ಟ್ರಾನ್ಸ್ಫರ್ ಮಾಡಿ ಅಂತ ಅವ್ರು ಹೇಳಿರ್ತಾರೆ, ಮೈ ಡಿಯರ್ಸ್. ಮೈ ಡಿಯರ್ಸ್ ನೋಡ್ಕೊಳ್ಳಿ, ಲಿಸನ್ ಇಯರ್. ಪ್ರಾಬ್ಲಮ್ ಇಸ್ ಕ್ಲಿಯರ್. ಸಾಲ್ವ್ ಮಾಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ, ಯಾಕಂದ್ರೆ ಸ್ವಲ್ಪ ಮೂವಿಂಗ್ ತಗೊಳ್ಳೋಣ ಅಂತ. ನೋಡಿ ಮೈ ಡಿಯರ್ಸ್, 2007 3,000 ಔಟ್ಪುಟ್ ಇದೆ. 3,000 ಔಟ್ಪುಟ್ ಇದೆ. ಮಿನಿಮಮ್ ರೆಂಟ್ 24,000 ಇದೆ. ಮಿನಿಮಮ್ ರೆಂಟ್ 24,000 ಇದೆ. 3,000 ಇಂಟು 5 ಮಾಡ್ಕೊಂಡ್ರೆ 15,000 ಬರುತ್ತೆ. ಸೊ ಅಲ್ಲಿಗೆ ಶಾರ್ಟ್ ವರ್ಕಿಂಗ್ಸ್, ಮೈ ಡಿಯರ್ಸ್, ಕಡಿಮೆ ಇರೋದ್ರಿಂದ ಶಾರ್ಟ್ ವರ್ಕಿಂಗ್ಸ್. ಸೊ ಸರ್ಪ್ಲಸ್ ನಿಲ್, ಶಾರ್ಟ್ ವರ್ಕಿಂಗ್ ರಿಕವರಿ ನಿಲ್, ಇರಿಕವರಬಲ್ ನಿಲ್, ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್, ಪೇಮೆಂಟ್ 24,000 ಬರುತ್ತೆ, ಮೈ ಡಿಯರ್ಸ್. ಮಿನಿಮಮ್ ರೇಟ್ ನ ಪೇ ಮಾಡ್ತೀವಿ. 2008 ಅಲ್ಲಿ 3,500 ಇದೆ. 3,500 ಇಂಟು 5 ಮಾಡ್ಕೊಂಡ್ರೆ ನಿಮಗೆ 17,500 ಬರುತ್ತೆ, ಮೈ ಡಿಯರ್ಸ್. 17,500 ಮಿನಿಮಮ್ ರೇಟ್ ಬರುತ್ತೆ. We should pay the minimum rent of 24,000. That's why there is a shortage. 6,500 shortage, my dears. That is surplus, short workings, my dears. So surplus nil, recovery nil, irrecoverable nil, surplus after recovery nil, payment 24,000 as usual, my dears.
My dears, 2009, this is the very important because the deadline for the recovery of short workings, my dears. 2009, the year 2009 is the deadline for the recovery of short workings. That is output 5000 into 5 ಮಾಡ್ಕೊಂಡ್ರೆ 25000 ಬರುತ್ತೆ my dears royalty. But we should pay 24000 my dears. 24000 ಪೇ ಮಾಡಬೇಕು, 25000 ರಾಯಲ್ಟಿ ಬಂದಿದೆ, ಅಲ್ಲಿಗೆ ನಮಗೆ ಫಸ್ಟ್ ಟೈಮ್ 1000 ಸರ್ಪ್ಲಸ್ ಬರುತ್ತೆ my dears. 1000 ಸರ್ಪ್ಲಸ್ ಬರುತ್ತೆ. Of course we are recovery 1000 my dears. ನೋಡಿ 9000 plus 6500 15500 ಟೋಟಲ್ ಆಗುತ್ತೆ. 15500 ಆಗುತ್ತೆ. ಸೊ 15500 ಅಲ್ಲಿ 1000 ನಾವು ರಿಕವರಿ ಮಾಡ್ಕೊಂಡ್ರೆ ಇರ್ರಿಕವರಬಲ್ 14500 ಬರುತ್ತೆ ಮೈ ಡಿಯರ್ಸ್. ಇರ್ರಿಕವರಬಲ್ 14500 ಬರುತ್ತೆ. ಯಾವ ತರ ಬರುತ್ತೆ ಅಂದ್ರೆ, ಸೊ 9000 ಪ್ಲಸ್ 6500 15500 ಆಗುತ್ತೆ. 1000 ರಿಕವರಿ ಮಾಡ್ಕೊಂಡ್ರೆ 14500 ಇರ್ರಿಕವರಬಲ್ ಆಗುತ್ತೆ ಮೈ ಡಿಯರ್ಸ್. ಪೇಮೆಂಟ್ 24000 ಮೈ ಡಿಯರ್ಸ್. 2010 7000 into 5 35000. Of course 11000 surplus ಬರುತ್ತೆ my dears. But we don't have right to recovery the short workings. We don't have right to recovery the short workings my dears. Short working recovery ಮಾಡ್ಕೊಳ್ಳೋ ಅಷ್ಟು ರೈಟ್ಸ್ ನಮಗಿಲ್ಲ, ರೈಟ್ಸ್ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ my dears, ಪೇಮೆಂಟ್ 35000 ಕೊಟ್ಬಿಡ್ತೀವಿ. ದಿಸ್ ಇಸ್ ದ ಟೇಬಲ್. ಇಷ್ಟೇ ಸಿಂಪಲ್ ಇರುತ್ತೆ. ಕ್ವಶನ್ ಪೇಪರ್ಸ್ ನಾನು ಮಾಡಿಸಿರೋ ಪ್ರಾಬ್ಲಮ್ ಗಿಂತ ಈಸಿ ಇರುತ್ತೆ. ಯು ಡೋಂಟ್ ವರಿ. ಕ್ವಶನ್ ಪೇಪರ್ಸ್ ನಾವು ಮಾಡಿರೋ ಪ್ರಾಬ್ಲಮ್ಸ್ ಗಿಂತ ಈಸಿ ಇರುತ್ತೆ. ಓಕೆನಾ ಮೈ ಡಿಯರ್ಸ್. ನೆಕ್ಸ್ಟ್ ಫಸ್ಟ್ ಮಿನಿಮಮ್ ರೆಂಟ್ ಅಕೌಂಟ್ ಮೈ ಡಿಯರ್ಸ್. ಮಿನಿಮಮ್ ರೆಂಟ್ ಅಕೌಂಟ್ ಜ್ಞಾಪಕ ಇಟ್ಕೊಳ್ಳಿ. ಈ 2 ವರ್ಷಕ್ಕೆ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ ಮಾಡ್ತೀವಿ. ಈ 2 ವರ್ಷಕ್ಕೆ ಮಿನಿಮಮ್ ರೆಂಟ್ ಅಕೌಂಟ್ ಮಾತ್ರ ಮಾಡ್ತೀವಿ. ರೈಟಾ? ಆಸ್ ಯೂಶುವಲ್ ಫಸ್ಟ್ ಎಂಟ್ರಿ minimum rent account data to landlord account 2007, minimum rent account data to landlord account 24000, credit side by royalty account 15000, by short workings account 9000. illide my dears, royalty account 15000, short workings account 9000. so allige my dears 24000 ಗೆ first year minimum rent account tally ಆಗುತ್ತೆ. 24000 ಗೆ first year minimum rent account tally ಆಗುತ್ತೆ. ಎರಡೇ ವರ್ಷ ಮಾಡಬೇಕಾಗಿರೋದು. second year my dears same entry to landlord account 2008 24000, by royalty account 17500, by short workings account 6500. second year minimum rent account 24000 ಗೆ ಟ್ಯಾಲಿ ಆಗುತ್ತೆ my dears. second year minimum rent account 24000 ಗೆ ಟ್ಯಾಲಿ ಆಗುತ್ತೆ. next my dears ರಾಯಲ್ಟಿ ಅಕೌಂಟ್. ಮೈ ಡಿಯರ್ಸ್ ರಾಯಲ್ಟಿ ಅಕೌಂಟ್ ಮಾಡಬೇಕಾದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಶಾರ್ಟ್ ವರ್ಕಿಂಗ್ ರಿಕವರಿ ಇದ್ರೆ ಬರುತ್ತೆ. ಕ್ರೆಡಿಟ್ ಸೈಡ್ ಆಲ್ವೇಸ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದು ಜ್ಞಾಪಕ ಇಟ್ಕೊಳ್ಳಿ. ಕ್ರೆಡಿಟ್ ಸೈಡ್ ಆಲ್ವೇಸ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಷ್ಟೇ ಬರುತ್ತೆ. ಡೆಬಿಟ್ ಸೈಡ್ ಟು ಮಿನಿಮಮ್ ರೆಂಟ್ ಅಕೌಂಟ್ ಇದ್ರೆ ಮಿನಿಮಮ್ ರೆಂಟ್ ಇಲ್ಲ ಲ್ಯಾಂಡ್ ಲಾರ್ಡ್ ಬರುತ್ತೆ. ಇನ್ ಅಡಿಷನ್ ದಟ್ ಶಾರ್ಟ್ ವರ್ಕಿಂಗ್ಸ್ ಏನಾದ್ರು ರಿಕವರಿ ಮಾಡಿದ್ರೆ ಬರುತ್ತೆ ಮೈ ಡಿಯರ್ಸ್. ಫಸ್ಟ್ ಎಂಟ್ರಿ ನೋಡಿ ಮೈ ಡಿಯರ್ಸ್, ರಾಯಲ್ಟಿ ಅಕೌಂಟ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್ ಫಸ್ಟ್ ಇಯರ್ ರಾಯಲ್ಟಿ 15000 ಬಂದಿದೆ. then same amount by profit and loss account 15000, ಅಲ್ಲಿಗೆ ಫಸ್ಟ್ ಇಯರ್ ರಾಯಲ್ಟಿ ಅಕೌಂಟ್ ಟ್ಯಾಲಿ ಫಾರ್ 15000 my dears. first year royalty account tally for 15000 my dears. second year same my dears, 2008 minimum rent account 17500, by profit and loss account also 17500. second year minimum rent account of course tally for 17500 my dears. second year ಅಲ್ಲಿಗೆ ಸೆಕೆಂಡ್ ಇಯರ್ ಗೆ ಮಿನಿಮಮ್ ರೆಂಟ್ ಮುಗಿದ್ಬಿಡುತ್ತೆ. ಥರ್ಡ್ ಇಯರ್ ಇಂದ ಲ್ಯಾಂಡ್ ಲಾರ್ಡ್ ಬರಬೇಕು ಮೈ ಡಿಯರ್ಸ್. ನೋಡಿ, ಸೊ ಥರ್ಡ್ ಇಯರ್ ರಿಕವರಿ ಇದೆ ಮೈ ಡಿಯರ್ಸ್. ಟು ಶಾರ್ಟ್ ವರ್ಕಿಂಗ್ಸ್ 1000 ರಿಕವರಿ, ಟು ಲ್ಯಾಂಡ್ ಲಾರ್ಡ್ 24000. ಟೋಟಲ್ ಆ ಇಯರ್ ಅಲ್ಲಿ ರಾಯಲ್ಟಿ ಬಂದಿರೋದು 25000 ಆಗಿರುತ್ತೆ ಮೈ ಡಿಯರ್ಸ್. 24 ಅಲ್ಲ 25000 ಆಗಿರುತ್ತೆ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 25000 ಮೈ ಡಿಯರ್ಸ್. 2009 by profit and loss account 25000. so it's also tally for, wait a minute my dears, table ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. 25000 ಬಂದಿದೆ, ರಿಕವರಿ 1000, ಲ್ಯಾಂಡ್ ಲಾರ್ಡ್ 24000. ಕರೆಕ್ಟ್ ಇದೆ ಮೈ ಡಿಯರ್ಸ್, ಕರೆಕ್ಟ್ ಇದೆ. so it's also tally for 25000 my dears. 25000 ಗೆ ಥರ್ಡ್ ಇಯರ್ ರಾಯಲ್ಟಿ ಅಕೌಂಟ್ ಟ್ಯಾಲಿ ಆಗುತ್ತೆ ಮೈ ಡಿಯರ್ಸ್. ಥರ್ಡ್ ಇಯರ್ ರಾಯಲ್ಟಿ ಅಕೌಂಟ್ ಟ್ಯಾಲಿ ಆಗುತ್ತೆ. ಅಗೇನ್ 2010 my dears, wait a minute. 2010 ನಲ್ಲಿ there is no recovery my dears. to landlord account 35000, by profit and loss account 35000, tally for 35000 my dears. this is called royalty account my dears. royalty account for 4 years. after that we are going to preparing short workings account. short workings account ಗಿಂತ ಮುಂಚೆ landlord account ನೋಡೋಣ my dears. landlord account ನೋಡೋಣ.
ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಜ್ಞಾಪಕ ಇಟ್ಕೊಳ್ಳಿ, ಡೆಬಿಟ್ ಸೈಡ್ ಆಲ್ವೇಸ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಸೈಡ್ ರಾಯಲ್ಟಿ ಅಂಡ್ ಮಿನಿಮಮ್ ರೆಂಟ್ ಅಕೌಂಟ್ ಮೈ ಡಿಯರ್ಸ್. ಸೊ ಫಸ್ಟ್ ಎಂಟ್ರಿ ಏನ್ ಬರುತ್ತೆ, ಲ್ಯಾಂಡ್ ಲಾರ್ಡ್ ಅಕೌಂಟ್ minimum rent account data to landlord account credited by minimum rent account 24,000. Third entry, landlord account data to cash or bank account 24,000. Of course, first year landlord account tally for 24,000 my dears. Second year same my dears, by minimum rent 24,000 to cash or bank account 24,000. Of course tally for 24,000 my dears. 24,000 get tally agutte, 24,000 get tally agutte. After that third year my dears, 2009 by royalty account 24,000. ಯಾಕೆಂದ್ರೆ ಲ್ಯಾಂಡ್ಲಾರ್ಡ್ ನಾವು ಪೇ ಮಾಡಿರೋದು 24,000 my dears. To cash or bank account also 24,000 my dears. To cash or bank account also 24,000. So tally also 24,000 ಆಗುತ್ತೆ my dears. 2010 ನಲ್ಲಿ my dears, 2010 ನಲ್ಲಿ ರಾಂಗ್ ಆಗಿದೆ. 2010 ನೋಡ್ಕೊಳ್ಳಿ, ಟೇಬಲ್ ನೋಡ್ಕೊಳ್ಳಿ. 2010 ನಲ್ಲಿ ನಾವು ಪೇ ಮಾಡಿರತಕ್ಕಂಥದ್ದು 35,000 my dears. 2010 ನಲ್ಲಿ ನಾವು ಪೇ ಮಾಡಿರತಕ್ಕಂಥದ್ದು 35,000 ಬೈ ರಾಯಲ್ಟಿ ಅಕೌಂಟ್, 35,000 ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, 35,000 but it's also tally for 35,000 my dears. It's also tally for 35,000, tally for 35, right my dears. Landlord account ಮುಗಿಯುತ್ತೆ my dears, landlord account ಮುಗಿಯುತ್ತೆ. After that we are going to prepare short workings account my dears, short workings account. ಥರ್ಡ್ ಇಯರ್ ಗೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ my dears. ಫಸ್ಟ್ ಇಯರ್ ನೋಡಿ, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್ 9,000 ಬಂದಿದೆ my dears. ಆ ಇಯರ್ ಅಲ್ಲಿ ರಿಕವರಿ ಆಗ್ಲಿ ಇರ್ರಿಕವರಬಲ್ ಆಗ್ಲಿ ಯಾವುದು ಇಲ್ಲ. ದಾಟ್ಸ್ ವೈ 9,000 ಟ್ರಾನ್ಸ್ಫರ್ ಟು ಲೆಸರ್ ಸೈಡ್ ಮಾಡ್ಕೊಂಡ್ರೆ my dears. So by balance carried down 9,000 ಬರುತ್ತೆ. 2008 ಗೆ to balance brought down 9,000 to minimum rent account. Second year minimum rent 6,500 ಇದೆ my dears. Total 15,500 ಆಗುತ್ತೆ my dears. 15,500 ಆಗುತ್ತೆ. ಸೊ ಆ ವರ್ಷನೂ ರಿಕವರಿ ಅಥವಾ ಇರ್ರಿಕವರಬಲ್ ಎರಡೂ ಇಲ್ಲ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 15,500. 2009 ಗೆ ಸೇಮ್ ಅಮೌಂಟ್ ಕ್ಯಾರಿ ಮಾಡ್ತೀವಿ my dears. 15,500 to balance brought down. 2009 ಅಲ್ಲಿ ಬೈ ರಾಯಲ್ಟಿ ಅಕೌಂಟ್ 1,000 ರಿಕವರಿ, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ವೇಟ್ ಎ ಮಿನಿಟ್ my dears, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್ my dears, ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ಸ್ 14,500. of course it's tally for 15,500 rupees my dears. 15,500 rupees tally ಆಗುತ್ತೆ. This is 2012 problem my dears. ಅದಾದ್ಮೇಲೆ ನಿಮಗೆ ಬರ್ತಕ್ಕಂಥದ್ದು my dears, here there is a problem. 2013 my dears, 2013 ಏನಿದೆ ನೋಡ್ಕೊಳ್ಳಿ. if you have any doubt ಚಾರ್ಟ್ ಮಾಡಿ. ಡೇಟ್ 2007 ಸರ್ ನವ್ಯ, ಡೇಟ್ 2007 okay yes 2007 2008 2009. okay my dear, thank you ನವ್ಯ ಅವರೇ. my dear, ಪ್ರಾಬ್ಲಮ್ ನೋಡ್ಕೊಳ್ಳಿ. my dears, BM Company Limited obtained a mine lease for period of 30 years. period ಅದು 30 ವರ್ಷಕ್ಕೆ ಲೀಸ್ ಹಾಕೊಂಡಿದ್ದಾರೆ. from January 2008 on the following terms my dears. to pay minimum rent 24,000 per annum. ಕ್ವಶನ್ ಪೇಪರ್ ಆಗಿರೋದ್ರಿಂದ ಎರಡರಲ್ಲೂ 24 ಇದೆ. each year's excess of minimum rent over the actual royalty can be recovered during the subsequent 2 years my dears. subsequent 2 years, ಎರಡು ವರ್ಷಕ್ಕೆ ಒಂದ್ಸಲ ರಿಕವರಿ ಮಾಡ್ಕೋಬೇಕು. subsequent floating recoupment ಇದು. due to accident or strike, minimum rent is reduced by 25%. ಸ್ಟ್ರೈಕ್ ಅಥವಾ ಆಕ್ಸಿಡೆಂಟ್ ಇದ್ರೆ ಮಿನಿಮಮ್ ರೆಂಟ್ 25% ಕಡಿಮೆ ಮಾಡ್ಕೊಳ್ಳಿ. ಯಾವ ವರ್ಷದಲ್ಲಿ ಸ್ಟ್ರೈಕ್, ಯಾವ ವರ್ಷದಲ್ಲಿ ಆಕ್ಸಿಡೆಂಟ್ ಇದ್ರೆ ಆ ವರ್ಷದಲ್ಲಿ 25% ಮಿನಿಮಮ್ ರೆಂಟ್ ಕಡಿಮೆ ಆಗುತ್ತೆ. ರಾಯಲ್ಟಿ has to be calculated 50 per ton. Royalty has to be calculated 50 per ton my dears.
Production during the 4 years from 2008 to 2011 was follows. Nodi my dears. 2008, 2009, 2010, 2011 my dears. Very important thing is in the year 2011 there is a 3-month strike my dears. ಯಾವುದೇ ಏನು ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದ್ದಾರೆ, ಸ್ಟ್ರೈಕ್ ಯಾವುದೇ ಮಂತ್ ಅಲ್ಲಿ ಇದ್ರೂ ಮಂತ್ಗಳ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಬಾರ್ದು. ಈಗ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್. ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಮೈ ಡಿಯರ್ಸ್. ಏನ್ ಹೇಳಿದ್ದಾರೆ, ಯಾವುದೇ ಇಯರ್ ಅಲ್ಲಿ ಸ್ಟ್ರೈಕ್ ಅಥವಾ ಆಕ್ಸಿಡೆಂಟ್ ಇದ್ರೆ 25% ಮಿನಿಮಮ್ ರೆಂಟ್ ನ ರೆಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾವ ಇಯರ್ ಅಲ್ಲಿ ಇದೆ? 2011 ಇದೆ. ನೋಡಿ ಮೈ ಡಿಯರ್ಸ್, ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಮಿನಿಮಮ್ ರೆಂಟ್ for the year 2011 my dears. For the year 2011 year ಗೆ ಮಿನಿಮಮ್ ರೆಂಟ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಮಿನಿಮಮ್ ರೆಂಟ್ ಫಾರ್ ದ ಇಯರ್ 24,000 ಇರುತ್ತೆ ಮೈ ಡಿಯರ್ಸ್. ಲೆಸ್ 25%, 24,000 into 25/100 ಮಾಡಿದ್ರೆ 6,000 ಬರುತ್ತೆ ಮೈ ಡಿಯರ್ಸ್. 18,000 ತಗೋಬೇಕು. ಮಿನಿಮಮ್ ರೆಂಟ್ ಫಾರ್ ದ ಇಯರ್ 2011 18,000 ತಗೋಬೇಕು. ಇದು ಫಸ್ಟ್ ಕ್ಯಾಲ್ಕುಲೇಷನ್. ಅದಾದ್ಮೇಲೆ ಟೇಬಲ್ ಮೈ ಡಿಯರ್ಸ್, ಅದಾದ್ಮೇಲೆ ನೀವು ಟೇಬಲ್ ಮಾಡಬಹುದು ಮೈ ಡಿಯರ್ಸ್. ಟೇಬಲ್ ಗೆ ಬರಬಹುದು. ರೈಟ್ ಮೈ ಡಿಯರ್ಸ್, ಲಿಸನ್ ಹಿಯರ್. ಟೇಬಲ್ ಹಿಯರ್ ನೋಡಿ ಮೈ ಡಿಯರ್ಸ್. ಟೇಬಲ್ 2008, 2009, 2010, 2011 output 280, 360, 600, 440 my dears. 440 right my dears. So then minimum rent ನೋಡಿ my dear, changes ಇರುತ್ತೆ. minimum rent changes ಇರುತ್ತೆ. 24,000 first year, second year 24, third year 24, fourth year 18,000 ತಗೊಂಡಿದ್ದೀನಿ. ಯಾಕೆ 18,000 ತಗೊಂಡಿದ್ದೀನಿ ಅಂದ್ರೆ my dears, there is a strike ಇರೋದ್ರಿಂದ 25% minimum rent decrease ಆಗುತ್ತೆ. 25% ಮಿನಿಮಮ್ ರೆಂಟ್ ಡಿಕ್ರೀಸ್ ಆಗುತ್ತೆ ಮೈ ಡಿಯರ್ಸ್. ರಾಯಲ್ಟಿ ಎಷ್ಟು? 50 ಅನ್ಕೋತೀವಿ. ರಾಯಲ್ಟಿ ಎಷ್ಟಿದೆ ಮೈ ಡಿಯರ್ಸ್? 50. ರಾಯಲ್ಟಿ 50 ಪರ್ ಟನ್ ಮೈ ಡಿಯರ್ಸ್. 50 ಪರ್ ಟನ್ ಇರ್ಲಿ ಮೈ ಡಿಯರ್ಸ್. ನೋಡ್ಕೊಳ್ಳಿ, 280 ಇಂಟು 50 ಮಾಡ್ಕೊಂಡ್ರೆ 14,000 ಬರುತ್ತೆ ಮೈ ಡಿಯರ್ಸ್ ರಾಯಲ್ಟಿ. 14,000 ಬಂದ್ರೆ ನಾವು ಪೇ ಮಾಡ್ಬೇಕಾಗಿರೋದು 24,000. 10,000 ಶಾರ್ಟ್ ವರ್ಕಿಂಗ್. ಪೇಮೆಂಟ್ ಆಲ್ಸೋ 24,000. ರಿಕವರಿ ಇಲ್ಲ, ಸರ್ಪ್ಲಸ್ ಇಲ್ಲ, ಇರಿಕವರಬಲ್ ಇಲ್ಲ, ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಮೈ ಡಿಯರ್ಸ್. ನೋಡಿ ಮೈ ಡಿಯರ್ಸ್, ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ ಈ ವರ್ಷ ಶಾರ್ಟ್ ವರ್ಕಿಂಗ್ ಬಂದಿದೆ ಅಂದ್ರೆ 10 ಡೆಡ್ಲೈನ್ ನಾವು ಇಟ್ಕೊಳ್ಳಿ. ದೆನ್ 360 ಇಂಟು 50 ಮಾಡ್ಕೊಂಡ್ರೆ 18,000 ಬರುತ್ತೆ. 6,000 ಶಾರ್ಟ್ ವರ್ಕಿಂಗ್, ಸರ್ಪ್ಲಸ್ ನಿಲ್, ಶಾರ್ಟ್ ವರ್ಕಿಂಗ್ ರಿಕವರಿ ನಿಲ್, ಇರಿಕವರಬಲ್ ನಿಲ್, ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ ನಿಲ್, ಪೇಮೆಂಟ್ 24,000. ಇದಕ್ಕೆ ಡೆಡ್ಲೈನ್ 11 ಡೆಡ್ಲೈನ್ ಮೈ ಡಿಯರ್ಸ್. 11 ಡೆಡ್ಲೈನ್. 600 ಇಂಟು 50 ಮಾಡ್ಕೊಂಡ್ರೆ 30,000 rupees ಬರುತ್ತೆ ಮೈ ಡಿಯರ್ಸ್. 30,000 rupees ಬರುತ್ತೆ. ಅಲ್ಲಿಗೆ 6,000 rupees ಸರ್ಪ್ಲಸ್, ರಿಕವರಿ 6,000 ಮೈ ಡಿಯರ್ಸ್. ಬಟ್ ನಾವು ರಿಕವರಿ ಮಾಡ್ಕೋಬೇಕಾಗಿರೋದು 10,000. ಇದಕ್ಕೆ ಡೆಡ್ಲೈನ್ ಇದು. 10,000 ರಿಕವರಿ ಮಾಡ್ಕೋಬೇಕು. ಬಟ್ 6,000 ರಿಕವರಿ ಮಾಡ್ಕೊಂಡಿದೀವಿ. ಇರಿಕವರಬಲ್ 4,000 ಟ್ರಾನ್ಸ್ಫರ್ ಮಾಡಿದೀವಿ ಮೈ ಡಿಯರ್ಸ್. ಯಾಕಂದ್ರೆ 10 ಅಲ್ಲಿ 6 ಮಾತ್ರ ರಿಕವರಿ ಮಾಡ್ಕೊಳಕ್ ಆಗ್ತಿದೆ. ಪೇಮೆಂಟ್ 24,000 ಮೈ ಡಿಯರ್ಸ್. ದೆನ್ 440 ಇಂಟು 50 ಮಾಡಿದ್ರೆ 22,000 ಬರುತ್ತೆ ಮೈ ಡಿಯರ್ಸ್. 22,000 ಬರುತ್ತೆ. ಸೊ ನಾವು ಪೇ ಮಾಡ್ಬೇಕಾದ್ರೆ ಮಿನಿಮಮ್ ರೆಂಟ್ 18,000. ಅಲ್ಲಿಗೆ 4,000 ಸರ್ಪ್ಲಸ್ ಮೈ ಡಿಯರ್ಸ್. ಇದಕ್ಕೆ ಕಂಪೇರ್ ಮಾಡ್ಕೋಬೇಕು. 24 ಗಲ್ಲ, 18,000 ಗೆ ಕಂಪೇರ್ ಮಾಡ್ಕೋಬೇಕು. 22,000 ನಮಗೆ ರಾಯಲ್ಟಿ ಬಂದಿದೆ. ಬಟ್ ಮಿನಿಮಮ್ ರೆಂಟ್ ವಿ ಶುಡ್ ಬಿ ಪೇ 18,000. ದೇರ್ ಈಸ್ ಎ ಸರ್ಪ್ಲಸ್ ಆಫ್ 4,000. ಬಟ್ ನಾವು ರಿಕವರಿ ಮಾಡ್ಕೋಬೇಕಾಗಿರೋದು 6,000 ಇದೆ. ದಿಸ್ ಇಸ್ ದ ಡೆಡ್ ಲೈನ್. ಸೊ 4,000 ರಿಕವರಿ ಮಾಡ್ಕೊಂಡ್ವಿ. 6,000 ಅಲ್ಲಿ 4,000 ರಿಕವರಿ ಮಾಡ್ಕೊಂಡ್ರೆ ರಿಮೈನಿಂಗ್ 2,000 rupees ಇರ್ರಿಕವರಬಲ್ ಗೆ ಟ್ರಾನ್ಸ್ಫರ್ ಮಾಡಿದೀವಿ. ಪೇಮೆಂಟ್ 18,000 ಮೈ ಡಿಯರ್ಸ್. ದಟ್ಸ್ ಇಟ್. ರಾಯಲ್ಟಿ ಟೇಬಲ್ 2013 my dears. 2013 my dears. After that we are going to preparing minimum rent account. Minimum rent account ಯಾವ ವರ್ಷ? ಈ 2 ವರ್ಷಕ್ಕೆ ಪ್ರಿಪೇರ್ ಮಾಡ್ಬೇಕು ಅಷ್ಟೇ. 2 years same entry my dears. Minimum rent account data to landlord account 24,000. By royalty, first year royalty 14,000, first year short workings 10,000. So it's tally for 24,000 my dears. First year minimum rent clear. Second year same, to landlord account 24,000 minimum rent pay ಮಾಡಿದೀವಿ. By royalty, second year royalty 18,000 ಇದೆ. By short workings 8,000 ಇದೆ my dear. Second year short workings 8,000 ಇದೆ. It's also tally for 24,000. Minimum rent account close ಆಗುತ್ತೆ. Minimum rent account close ಆಗುತ್ತೆ. Next my dears, royalty account ಬಂದ್ರೆ my dears ಜ್ಞಾಪಕ ಇಟ್ಕೊಳ್ಳಿ. royalty account ಬಂದ್ರೆ
ರಾಯಲ್ಟಿ ಕಾಲಮ್ ಅಲ್ಲಿರೋ ಅಮೌಂಟ್ ಮಾತ್ರ ಟ್ಯಾಲಿ ಆಗುತ್ತೆ. ಇನ್ಕ್ಲೂಡಿಂಗ್ ರಿಕವರಿ ಇದ್ರೆ ಎಂಟ್ರಿ ಎಫೆಕ್ಟ್ ಆಗುತ್ತೆ. ರಿಕವರಿ ಇದ್ರೆ ನೋಡ್ಕೋಬೇಕು, ರಿಕವರಿ ಇದ್ರೆ ನೋಡ್ಕೋಬೇಕಾಗುತ್ತೆ ಮೈಡಿಯರ್ಸ್. ರೈಟ್ ಮೈಡಿಯರ್ಸ್. ರಾಯಲ್ಟಿ ಅಕೌಂಟ್ ಮೈಡಿಯರ್ಸ್, ಫಸ್ಟ್ ಎಂಟ್ರಿ ರಾಯಲ್ಟಿ ಅಕೌಂಟ್ ಡೆಟಾ ಟು ಮಿನಿಮಮ್ ರೆಂಟ್ ಅಕೌಂಟ್. ಫಸ್ಟ್ ಇಯರ್ ರಾಯಲ್ಟಿ 14,000 ಬಂದಿದೆ. ರಾಯಲ್ಟಿ ಅಕೌಂಟ್ ಡೆಟಾ ಟು ಮಿನಿಮಮ್ ರೆಂಟ್ ಅಕೌಂಟ್, ಫಸ್ಟ್ ಇಯರ್ ರಾಯಲ್ಟಿ 14,000. By profit and loss account 14,000. By profit and loss account 14,000. Year ಯಾವ್ದಮ್ಮ ಫಸ್ಟ್? 2008. Okay, 2008. Okay my dears. Then second year my dear, second year 2009 alva. Wait a minute. 2009 my dears, 2009 same ಬರ್ಬೇಕು my dears. Entry to minimum rent account, to minimum rent account, to minimum rent account. Second year royalty 18,000 ಬಂದಿದೆ. By profit and loss account same amount transfer ಮಾಡಬೇಕು 18,000. Tally also 18,000 my dears. 2 ವರ್ಷ ಮುಗಿತು. ಮೂರನೇ ವರ್ಷ ರಿಕವರಿ ಇದೆ, ಜ್ಞಾಪಕ ಇಟ್ಕೊಳ್ಳಿ my dears. Third year there should be a recovery. Recovery of short workings my dears. So to short workings account 1,000 ರಿಕವರಿ ಮಾಡ್ಕೊಂಡಿದೀವಿ. ದೆನ್ ಲ್ಯಾಂಡ್ ಲಾರ್ಡ್ ಗೆ ಪೇಮೆಂಟ್ ಮಾಡಿರತಕ್ಕಂಥದ್ದು 24,000. ಟೋಟಲ್ ರಾಯಲ್ಟಿ ಅಕೌಂಟ್ ಅಲ್ಲಿ 25,000 ಟ್ರಾನ್ಸ್ಫರ್ ಮಾಡ್ತೀವಿ. 25,000 of course it's tally for 25,000 my dears. 25,000 ಗೆ 2010 ಟ್ಯಾಲಿ ಆಗುತ್ತೆ. 25,000 my dears, ಇದು 2010 my dears. 2010 25,000 tally ಆಗುತ್ತೆ. 2000 wait a minute, 9 10 11 na. Okay my dears, 2011 my dears, 2011 year also short working recovery ಇದೆ. short working recovery ಇದೆ my dears. how much short working recovery? 4,000 recovery. ಟು ಲ್ಯಾಂಡ್ ಲಾರ್ಡ್ ಪೇಮೆಂಟ್ ಮಾಡಿರ್ತಕ್ಕಂಥದ್ದು 18,000. ಇದು ಲಾಸ್ಟ್ ಕಾಲಮ್ ಅಲ್ಲಿ ಇರುತ್ತೆ, ಇದು ರಿಕವರಿ ಕಾಲಮ್ ಅಲ್ಲಿ ಇರುತ್ತೆ. ನಮ್ಗೆ ಆ ವರ್ಷ ಬಂದಿರುವಂತ ಸರ್ಪ್ಲಸ್ ಏನ್ ಚಾರ್ಟ್ ಮಾಡಿದ್ರಲ್ಲ ಸರ್, 2010 ರಿಕವರಿ 6,000. ಇಸ್ ಇಟ್ ರೈಟ್? ಫ್ರಮ್ ಸಂಗೀತಾ. ವೇಟ್ ಎ ಮಿನಿಟ್. 2010 ರಿಕವರಿ 6,000, ಇರ್ರಿಕವರಬಲ್ 4,000. ಕರೆಕ್ಟ್ ಇದೆ, ಥ್ಯಾಂಕ್ ಯು ಸಂಗೀತಾ ಅವರೇ. 2010 ರಿಕವರಿ 6,000 ಅಲ್ಲಿಗೆ ಟ್ಯಾಲಿ 30,000 ಆಗುತ್ತೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ ಸಂಗೀತಾ ಅವರೇ, ಥ್ಯಾಂಕ್ ಯು. 30,000 rupees ಟ್ಯಾಲಿ ಆಗುತ್ತೆ ಮೈಡಿಯರ್ಸ್. 30,000 ಟ್ಯಾಲಿ ಆಗುತ್ತೆ. ದೆನ್ 2011 18,000 ಲ್ಯಾಂಡ್ ಲಾರ್ಡ್ ಪೇ ಮಾಡಿದ್ವಿ. ಶಾರ್ಟ್ ವರ್ಕಿಂಗ್ ರಿಕವರಿ 4,000, ಟೋಟಲ್ 22,000. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 22,000. ಟ್ಯಾಲಿ ಆಲ್ಸೋ ಫಾರ್ 22,000 rupees my dears. Tally also for 22,000. That is royalty account my dears. Royalty account clear. Then landlord account my dears. Landlord account debit side always to cash or bank account, credit side ನೋಡ್ಕೋಬೇಕು royalty na minimum rent. First entry landlord account credited by minimum rent account first year 24,000. Of course we are paid to landlord to cash or bank account 24,000. It's tally for 24,000 only. First year landlord account ಮುಗಿಯುತ್ತೆ. Landlord account credited by minimum rent account. Landlord account credited by minimum rent account my dears. So landlord account debtor to cash or bank account my dears. 24,000 tally ಆಗುತ್ತೆ. 2009 same entry. By minimum rent account 24,000 to cash or bank account 24,000. Of course tally for 24,000. Tally for 24,000 tally ಆಗುತ್ತೆ my dears. third year ನೋಡಿ. By royalty account 24,000 to cash or bank account 24,000. Of course it's tally for 24,000. Of course it's tally for 24,000. 24,000 ಗೆ tally ಆಗುತ್ತೆ. 2011 ನಲ್ಲಿ by royalty account 18,000, landlord pay ಮಾಡಿರೋದು 18,000. So it's tally for 18,000 my dears. It's tally for 18,000. 18,000 ಗೆ tally ಆಗುತ್ತೆ. This is called landlord account my dears. This is called landlord account. After that we are going to preparing short workings account my dears. Short workings account.
Short workings account data to minimum rent account 10,000. First year short workings, my dears. ಆ ಇಯರ್ ಅಲ್ಲಿ ರಿಕವರಿ ಅಥವಾ ಇರಿಕವರಬಲ್ ಎರಡೂ ಇಲ್ಲ. 2008 by balance carried down 10,000, my dears. 10,000 ಅದೇ ಬ್ಯಾಲೆನ್ಸ್ ನ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 10,000 ಅಂತ ಮಾಡ್ಕೊಳ್ತೀವಿ. ಅಗೇನ್ 2009 ಅಲ್ಲಿ ಮಿನಿಮಮ್ ರೆಂಟ್ 6,000 rupees ಇದೆ, ಮೈ ಡಿಯರ್. ಟೋಟಲ್ 16,000 ಆಗುತ್ತೆ. ಆ 16,000 ನ ಕ್ಯಾರಿ ಡೌನ್ ಮಾಡ್ಕೊಂಡಿದೀವಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 16,000. 2010 ಗೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 16,000 ಆಗಿದೆ, ಮೈ ಡಿಯರ್ಸ್. 2010 ಅಲ್ಲಿ ಬೈ ರಾಯಲ್ಟಿ ಅಕೌಂಟ್ 6,000. ಬೈ ರಾಯಲ್ಟಿ ಅಕೌಂಟ್ 6,000, my dears. Irrecoverable by profit and loss account, my dears. Irrecoverable by profit and loss account. Wait a minute. By profit and loss account irrecoverable 4,000, my dears. ಇನ್ನೂ ಬ್ಯಾಲೆನ್ಸ್ ಇರುತ್ತೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್ 6,000, my dears. ಡಿಫರೆಂಟ್ ಪ್ರಾಬ್ಲಮ್. ಯಾಕೆಂದ್ರೆ ಸಬ್ಸಿಕ್ವೆಂಟ್ ಇಯರ್ಸ್ ಬಂದಾಗ ಈ ತರ ಇರುತ್ತೆ, my dears. ಬೈ ರಾಯಲ್ಟಿ ರಿಕವರಿ 6,000, my dears. By royalty, wait a minute. By royalty account 6,000. By profit and loss account 4,000 irrecoverable. By balance carried down 6,000, my dears. So then 2011 bandaga to balance brought down 6,000. By royalty account 4,000. It is recovery, my dears. This is recovery. Wait a minute. Wait a minute. Recovery, my dears. Recovery by profit and loss account irrecoverable, my dears. Irrecovery 2,000, my dears. ಅಲ್ಲಿಗೆ ನಿಮ್ಮ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಟ್ಯಾಲಿ ಆಗುತ್ತೆ, my dears. ಟ್ಯಾಲಿ ಆಗುತ್ತೆ. That's it. 2012 and 2013 problems, my dears. My dears, listen carefully, my dears. Here there is a special announcement, that is